ಫೋನ್ಪೇ ಗೂಗಲ್ ಪೇ ಬಳಸ್ತಾ ಇದ್ದೀರಾ? ಹಾಗಾದರೆ ಈ ಮಾಹಿತಿ ನಿಮಗೋಸ್ಕರ. ಏನಪ್ಪ ಆ ಮಾಹಿತಿ ಅಂದರೆ, ಇವತ್ತು ನಾವು ಮೊಬೈಲಲ್ಲಿ ರೀಚಾರ್ಜ್ ಮಾಡ್ಕೊತಾ ಇದ್ವಿ, ಫೋನ್ಪೇ ಗೂಗಲ್ ಪೇಯಲ್ಲಿ ರೀಚಾರ್ಜ್ ಮಾಡ್ಕೊತಾ ಇದ್ದೀವಿ. ಈ ಸಿಮ್ ಕಾರ್ಡ್ ಅವರು ಎಷ್ಟು ನಿಗದಿಪಡಿಸಿದಾರೋ ಅದಕ್ಕಿಂತ ₹2 ಇಲ್ಲ ₹3 ಜಾಸ್ತಿ ಪ್ಲಾಟ್ಫಾರ್ಮ್ ಚಾರ್ಜ್ ಅಂತ ಹೇಳ್ಬಿಟ್ಟು ನಾವು ಪೇ ಮಾಡಿಬಿಟ್ಟು ರೀಚಾರ್ಜ್ ಮಾಡ್ಕೊತಾ ಇದ್ದೀವಿ. ಅಂದರೆ ಒಬ್ಬನು ₹2 ಇಂದ ₹3 ರೀಚಾರ್ಜ್ ಮಾಡೋದು ಎಕ್ಸ್ಟ್ರಾ ಕಟ್ಟಿದ್ರು ಕೂಡ 50 ಕೋಟಿ ಜನ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಪರ್ ಮಂತ್ ಒಂದು 100 ಕೋಟಿ ಆಗುತ್ತೆ. 100 ಕೋಟಿ ಆಗುತ್ತೆ. ಹಾಗೂ ಮತ್ತೆ ಸಿಮ್ ಕಂಪನಿಯವರು ಇಷ್ಟು ರೂಪಾಯಿಗೆ ₹100 ಇಷ್ಟು ಅಂತ ಹೇಳ್ಬಿಟ್ಟು ಕಮಿಷನ್ ಕೊಟ್ಟಿರ್ತಾರೆ. ಅದನ್ನು ತಗೊಂಡೋದಂದ್ರೆ ಈ ಫೋನ್ ಪೇ ಗೂಗಲ್ ಪೇ ಅವರು ಮತ್ತೆ ಕಸ್ಟಮರ್ಗಳ ಹತ್ರ ರೀಚಾರ್ಜ್ ಪ್ಲಾಟ್ಫಾರ್ಮ್ ಚಾರ್ಜ್ ಅಂತ ಹೇಳ್ಬಿಟ್ಟು ರೀಚಾರ್ಜ್ ಮಾಡುವಾಗ ತಗೊಂತಾ ಇದ್ದಾರೆ. ಅದು ಅಮೌಂಟು, ಇದು ಅಮೌಂಟು. ಹಾಗೂ ಇದು ಯಾರಿಗೆ ತೊಂದರೆ ಆಗ್ತೈತೆ ಅಂದರೆ, ಇದಕ್ಕೂ ಮುಂಚೆ ನಾವು ಫೋನ್ ಪೇ ಗೂಗಲ್ ಪೇಯಲ್ಲಿ ರೀಚಾರ್ಜ್ ಮಾಡಿಸ್ಕೊಳಕ್ಕೂ ಮುಂಚೆ ನಾವು ನಮ್ಮ ಅಕ್ಕಪಕ್ಕ ಲೋಕಲಲ್ಲಿ ರೀಚಾರ್ಜ್ ಮಾಡಿಸ್ಕೊತಾ ಇದ್ವಿ. ಆದರೆ ಇವತ್ತು ಅವರುಗಳು ಉದ್ಯೋಗ ಇಲ್ಲ. ಸಿಮ್ ಕಾರ್ಡ್ ಅಂಗಡಿಯವರುಗಳು ರೀಚಾರ್ಜ್ ಮಾಡ್ತಾ ಇದ್ರು. ಅವ್ರದ್ದು ಇವತ್ತು ಜೀವನ ನಡೀತಾ ಇಲ್ಲ. ಅವರು ಎಷ್ಟೋ ಜನ ಅಂಗಡಿಗಳು ಮುಚ್ಚಿದ್ದಾರೆ. ಹಾಗಾಗಿ ನಾವು ಇಂದಿನಿಂದ ಏನಪ್ಪ ಅಂದರೆ, ಒಂದು ಹೊಸ ಹೆಜ್ಜೆ ತಗೊಳ್ಳೋಣ. ನಾವುಗಳು ನಮ್ಮ ಅಕ್ಕಪಕ್ಕ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ರೀಚಾರ್ಜ್ ಮಾಡಿಸ್ಕೊಳ್ಳೋಣ. ನಾವು ಮತ್ತೆ ನಮ್ಮ ದೇಶದಲ್ಲಿ ಸ್ವಯಂ ಉದ್ಯೋಗವನ್ನು ಸೃಷ್ಟಿ ಮಾಡೋಣ. ಹಾಗಾಗಿ ನಿಮ್ಮಲ್ಲಿ ಕೇಳಿಕೊಳ್ಳೋದಿಷ್ಟೇ, ನೆಕ್ಸ್ಟ್ ರೀಚಾರ್ಜ್ ಮಾಡ್ಕೊಳುವಾಗ ನಮ್ಮ ಅಕ್ಕಪಕ್ಕದ ಅಂಗಡಿಗಳು ಎಲ್ಲಿ ರೀಚಾರ್ಜ್ ಅಂಗಡಿಗಳು ಇರುತ್ತೋ ಹೋಗ್ತಾ ಬರ್ತಾ ಅಲ್ಲಿ ರೀಚಾರ್ಜ್ ಮಾಡಿಸ್ಕೊಳ್ಳೋಣ. ಮತ್ತೆ ನಾವು ಉದ್ಯೋಗ ಕೊಡೋಣ. ನಮ್ಮ ಅಕ್ಕಪಕ್ಕದಲ್ಲಿ ರೀಚಾರ್ಜ್ ಮಾಡುವ ಅಂಗಡಿಗಳಿಗೆ ನಾವು ಬೆಳೆಸೋಣ. ಯಾರೋ ಒಬ್ಬರಿಗೆ ಹೋಗೋ ದುಡ್ಡು, ಒಬ್ಬರಿಗೆ ಅವನ ಕಂಪ್ನಿ ಇಷ್ಟು ದುಡಿತು, ಇಷ್ಟು ಕೋಟಿ ಅರ್ನ್ ಮಾಡಿದೆ ಇಷ್ಟು ಏರಿಗೆ ಅನ್ನೋದಕ್ಕಿಂತ ಒಬ್ಬರಿಗೆ ಹೋಗೋ ದುಡ್ಡನ್ನು ಎಲ್ಲರೂ ಹಂಚಿ ತಿನ್ನೋ ಹಾಗೆ ಮಾಡೋಣ. ನಮ್ಮ ಅಕ್ಕಪಕ್ಕ ಲೋಕಲ್ ಅವರಿಗೆ ನಾವು ಬೆಳೆಸೋಣ. ಅವರ ಜೋಬಿಗೆ ಹಣ ಹೋಗೋ ಹಾಗೆ ಮಾಡೋಣ. ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.